ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಉಣ್ಣೆ ಔಷಧಿ ಹಾಕ್ತಾಯಿದ್ದೀವಿ. ನೋಡಿ ಉಣ್ಣೆ ಎಷ್ಟೊಂದು ಇದ್ದಾವೆ ಹಸುಗಳಲ್ಲಿ. ನೋಡಿ ನೋಡಿ ಇನ್ನು ಔಷಧಿ ಹಾಕಿದ್ವಿ, ಎಲ್ಲ ಹರ್ಕೊತಾ ಇದ್ದಾವೆ. ಇಲ್ಲಿ ನಾವು ಎರಡಕ್ಕದಲ್ಲಿ ಈ ಥರ ಕಟ್ಟಾಕಿ ನಾವು ಔಷಧಿಯನ್ನು ಹಾಕ್ತಾಯಿದ್ದೀವಿ. ಅದು ಯಾವುದು ಕೂಡ ಬಾಯಲ್ಲಿ ಹಾಕ್ಕೊಬಾರ್ದು. ಅದರಿಂದ ಎರಡಕ್ಕದಲ್ಲಿ ಕಟ್ಟಾಕಿ ನೋಡಿ ಅಪ್ಲೈ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಎರಡಕ್ಕದಲ್ಲಿ ಕಟ್ಟಾಕಿದ್ದೀವಿ 3 ಹಸುಗಳನ್ನ. ಈ ದಿನ 3 ಹಾಕ್ತೀವಿ, ಮತ್ತೆ ನಾಳೆ 3 ಹಾಕ್ತೀವಿ. ಆಮೇಲೆ 16 ಹಸುಗಳಿದ್ದಾವೆ. ಈ ಉಣ್ಣೆದೇ ಜಾಸ್ತಿ ಸಮಸ್ಯೆ ಅಂದರೆ ಈ ಉಣ್ಣೆದು. ಇಂಜೆಕ್ಷನ್ ಹಾಕ್ಸ್ಬೋದು, ಆದರೆ ನಾವು ಇದನ್ನ ಮೇಲೆ ಚರ್ಮದ ಮೇಲೆ ಅಪ್ಲೈ ಮಾಡ್ತಾಯಿದ್ದೀವಿ. ಖಾಲಿ ಹಾಕಿದ್ದೀವಿ, ಖಾಲಿ ಬೀಳೋಕ್ಕೆ ಶುರುವಾಗಿದ್ದಾವೆ. ಇನ್ನೂ ಎರಡಕ್ಕದಲ್ಲಿ ನ್ಯಾಕಂಬಾರ್ದು ಅಂತ ಹೇಳಿ ಕಟ್ಟಿದ್ದೀವಿ. ಇದೇನಾದರೂ ನ್ಯಾಕೊಂಡ್ರೆ ತುಂಬ ತೊಂದರೆ ಆಗ್ತದೆ. ನೋಡಿ ನೋಡ್ತಾ ಇದ್ದೀವಿ. ಕುತ್ತಿಗೆ ಕಿವಿ ತವೆಲ್ಲ ಹಾಕ್ಕೊಳು. ಕಿವಿ ಇಲ್ಲ ಬೀಳ್ತಾವೆ, ಇದ್ರಾಗ ಬೀಳ್ತಾವೆ. ಬೀಳಿದ್ರೆ ಮೇಲೆ ಇದ್ದಾರೆ ಬೀಳೋ ಅಷ್ಟರಲ್ಲಿ ಎಣ್ಣೆಗಳೆಲ್ಲ ಎದ್ದಿರ್ತಾವೆ ಚರ್ಮದಿಂದ ಕೆಳಗಡೆ ಓದಿರ್ತಾವೆ. ನೋಡಿ ಎಲ್ಲ ಆಕ್ಟಿವ್ ಆಗಿದ್ದಾವೆ. ನೋಡಿ ಉಣ್ಣೆಲ್ಲ ಕೆಳಗೆ ಬೀಳ್ತಾವೆ. ಇದನ್ನು ಹಾಕ್ಬಿಟ್ಟು 1 ಅವರ್ ಅಷ್ಟೇ. 1 ಅವರ್ ಆದಮೇಲೆ ಇದೆಲ್ಲ ಸೋಪ್ ಹಾಕಿ ಕ್ಲೀನಾಗಿ ತೊಳಿಬೇಕು. ನೋಡಿ ಉಣ್ಣೆಗಳೆಲ್ಲ ಓಡಾಡ್ತಾ ಇದೆ, ಕೆಳಗೆ ಬೀಳೋಕ್ಕೆಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲ ಬೀಳ್ತಾವೆ, ಎಲ್ಲ ಎದ್ಬಿಟ್ಟಾವೆ ಉಣ್ಣೆಗಳು. ಆಯ್ತು, ಅದು ಕುತ್ಕೋತಾವೆ ಜಾಸ್ತಿ ಅವೆ, ಕುತ್ಕೋತಾವೆ. ಹಾಕು ಲಾಸ್ಟಿಗೆ ಬಾಲ ನಾವು ಸ್ವಲ್ಪ ಇದು ಮಾಡಿಬಿಡೋಣ, ಕೂದಲಿರುತ್ತವೆ. ನೋಡಿ ಔಷಧಿಯನ್ನು ಯಾವ ಥರ ಅಪ್ಲೈ ಮಾಡಬೇಕು. ಕೈಗೆ ಗ್ಲೌಸ್ ಹಾಕೊಂಡಿರ್ಬೇಕು. ಬಿಸಿಲು ಬಂದರೆ ಬೇಗ ಉದುರ್ತವೆ. ಬಿಸಿಲು ಬಂತು ಸ್ವಲ್ಪ. ಹೈ ಬಾ ಹೊಡಿಯ. ಎಲ್ಲ ಉದುರ್ತವೆ. ಮರಗಳು ನೆರಳು ಎಲ್ಲ ಬೀಳ್ತವೆ.
ನೋಡಿ ಇವಕ್ಕೆಲ್ಲ ಅಪ್ಲೈ ಮಾಡಬೇಕು. ಇನ್ನು ಮೈ ತೊಳೆದು ಬಿಡಬೇಕು ಔಷಧಿ ಹಾಕಿ.